ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬದ ವಿರುದ್ಧವಾಗಿ ನಡೀತಾ ಇರುವಂಥ ಮೂಡ ಪ್ರಕರಣ ಅವ್ರಿಗೊಂದು ರೀತಿಯಾಗಿ ಕಂಟಕವನ್ನು ತಂದಿಟ್ಟಿರುವಂಥ ಈ ಪ್ರಕರಣ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಏನು 9 ವರ್ಷದಿಂದ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತೆ. ಈಗ ಇಡಿ ಮತ್ತೊಂದಿಷ್ಟು ಸೈಟ್ಗಳನ್ನು ಕೂಡ ಸೀಸ್ ಮಾಡ್ಕೊಳ್ತಾ ಇದೆ. ಹಾಗಿದ್ದಾಗ ಏನಾಗಿದೆ ಮೂಡ ಪ್ರಕರಣದಲ್ಲಿ? ಮುಖ್ಯಮಂತ್ರಿಗಳೇನಾದ್ರು ಬಿಸಿ ತಟ್ಟುತ್ತಾ? ವರದಿ ಎಲ್ಲಿದೆ ನೋಡಿ. ಮೈಸೂರು ಮೂಡ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಹಗರಣದ ಮೂಲ ಪತ್ತೆ ಹಚ್ಚಿದ ಇಡಿ ಟೀಮ್. 2016ರಿಂದ ಶುರುವಾಗಿದೆ 50-50 ಭ್ರಷ್ಟಾಚಾರ. ಸಿಎಂ ಸಿದ್ದರಾಮಯ್ಯಗೆ ಶುರುವಾಯಿತು ಸಂಕಷ್ಟ. ಮೈಸೂರು ಮೂಡ ಕರ್ಮಕಾಂಡಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಗಣಿ ಅಗಿಯುತ್ತಿರುವ ಇಡಿ ಕೊನೆಗೂ ಭ್ರಷ್ಟಾಚಾರದ ಮೂಲವನ್ನ ಪತ್ತೆ ಹಚ್ಚಿದೆ. ಮೂಡಾದಲ್ಲಿ 50-50 ಅನುಪಾತದ ಹೆಸರಿನಲ್ಲಿ ಹಗರಣ ನಡೆದಿದ್ದು 3 ವರ್ಷದ ಹಿಂದೆಯಲ್ಲ, ಕಳೆದ 9 ವರ್ಷದಿಂದ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇಡಿ ತನಿಖೆಯಲ್ಲಿ ಬಹಿರಂಗವಾಗಿದೆ. 2016 ಅಂದ್ರೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಸರ್ಕಾರದಲ್ಲಿ 50-50 ಭ್ರಷ್ಟಾಚಾರಕ್ಕೆ ಓಂಕಾರ ಹಾಕಲಾಗಿತ್ತು ಎಂಬುದು ಈಗ ಲೆಕ್ಕ ಸಮೇತ ಸಿಕ್ಕಿದೆ. ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಯನ್ನು ನಡೆಸ್ತಾ ಇರುವಂತಹ ಇಡಿ 2016ರಿಂದಲೇ ಮೂಡಾದಲ್ಲಿ 50-50ಯ ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಆರಂಭವಾಗಿತ್ತು ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇರುವಂಥದ್ದು. 2016ರಿಂದ ಶುರುವಾಗಿದ್ದಂಥದ್ದು 2023 ಅದು ಮಾಡಬಾರದ ರೀತಿಯಲ್ಲಿ ಈ 50-50 ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿರುವಂಥದ್ದು, ಮಾಡಬಾರದ ರೀತಿಯಲ್ಲಿ ಹೆಸರುಗಳನ್ನ ಸೃಷ್ಟಿ ಮಾಡಿಕೊಂಡು ಸೈಟು ಹಂಚಿಕೆ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. 50-50 ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್. 812 ಸೈಟ್ ಹಂಚಿರುವ ದಿನೇಶ್ ಕುಮಾರ್ 812 ನಿವೇಶನಗಳ ಸೀಸ್ಗೆ ಮುಂದಾದ ಇಡಿ. ಇಷ್ಟೇ ಅಲ್ಲ, ಇದೆಲ್ಲದರ ಸೂತ್ರಧಾರ ದಿನೇಶ್ ಕುಮಾರ್ ಅನ್ನೋ ಸತ್ಯ ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ದಿನೇಶ್ ಕುಮಾರ್ 1.25 ವರ್ಷ ಕೆಲಸ ಮಾಡಿದರು. ಆ ಅವಧಿಯಲ್ಲಿ ಅಕ್ರಮವಾಗಿ 50-50 ಅನುಪಾತದಲ್ಲಿ ಬರೋಬ್ಬರಿ 812 ಸೈಟನ್ನು ಹಂಚಿದ್ದಾರೆ. 550 ದಿನದ ತಮ್ಮ ಆಡಳಿತದಲ್ಲಿ 818 ಸೈಟ್ ಹಂಚಿದ ಕಿಂಗ್ ಪಿನ್ ದಿನೇಶ್ ಕುಮಾರ್ ತಮ್ಮ ಆಡಳಿತದ ಪ್ರತಿದಿನವೂ ಇದೇ ಕೆಲಸವೇ ಮಾಡಿರೋದು ಇಡಿಗೆ ಅಚ್ಚರಿ ಮೂಡಿಸಿದೆ. ಸದ್ಯ 812 ಸೈಟ್ಗಳ ಸೀಸ್ಗೆ ಇಡಿ ಮುಂದಾಗಿದೆ. ಯಾವ ಅವಧಿಯಲ್ಲಿ ಎಷ್ಟು ಸೈಟ್? 2016ರಲ್ಲಿ ಆಯುಕ್ತರಾಗಿದ್ದ ಮಹೇಶ್ 8 ಸೈಟ್, 2018ರಲ್ಲಿ ಆಯುಕ್ತರಾಗಿದ್ದ ಕಾಂತರಾಜ್ 10 ಸೈಟ್, 2020ರಲ್ಲಿ ಆಯುಕ್ತರಾಗಿದ್ದ ನಟೇಶ್ 58 ಸೈಟ್, 2022ರ ಅವಧಿಯ ಆಯುಕ್ತ ದಿನೇಶ್ 812 ಸೈಟ್ ಹಂಚಿಕೆ ಮಾಡಿರೋದು ಇಡಿ ತನಿಖೆಯಲ್ಲಿ ಹೊರಬಿದ್ದಿದೆ. 1.5 ವರ್ಷಗಳ ಕಾಲ ಆಡಳಿತದಲ್ಲಿ ಇದ್ದಂತಹ ದಿನೇಶ್ ಕುಮಾರ್ ಬರೋಬ್ಬರಿ 812 ಸೈಟ್ಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಈ ಹಿಂದೆ 2016ರಿಂದ ಯಾರ್ಯಾರು ಕಮಿಷನರ್ಗಳಾಗಿದ್ದರೋ ಅವರು ಒಬ್ಬರು 8, ಒಬ್ಬರು 16, ಒಬ್ಬರು 58 ಸೈಟ್ಗಳನ್ನು ಹಂಚಿದರೆ ಕೇವಲ 1.5 ವರ್ಷಗಳ ಕಾಲ ಪ್ರಾಧಿಕಾರದ ಆಯುಕ್ತರಾಗಿದ್ದಂತಹ ದಿನೇಶ್ 812 ಸೈಟ್ಗಳನ್ನ ಹಂಚಿರುವಂಥದ್ದು ಇಡಿಯ ತನಿಖೆ ಮೂಲಕವಾಗಿ ಗೊತ್ತಾಗಿರುವಂಥದ್ದು. ಇದು ಕೇವಲ 50-50 ಅನುಪಾತದ ಸೈಟ್ ಹಂಚಿಕೆಯ ಭ್ರಷ್ಟಾಚಾರದ ಅಂಕಿ ಸಂಖ್ಯೆ. ಇನ್ನು ಬದಲಿ ನಿವೇಶನ, ಬಿಟ್ ಆಫ್ ಲ್ಯಾಂಡ್ ಹಂಚಿಕೆಯ ಭ್ರಷ್ಟಾಚಾರದ ಅಂಕಿ ಸಂಖ್ಯೆಯೂ ಬರಬೇಕಿದೆ. ಅಲ್ಲಿಗೆ ಮೂಡ ಭ್ರಷ್ಟಾಚಾರದ ಮಹಾ ಕೇಂದ್ರ ಆಗಿರೋದು ಮತ್ತೆ ಸ್ಪಷ್ಟವಾಗ್ತಾ ಇದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.